ಹಲೋ ಎವ್ರಿವನ್. ಇವತ್ತು ಸಿಂಪಲ್ ಆಗಿರುವಂತಹ ವೆಜಿಟೇಬಲ್ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ನ ಮಾಡೋಣ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ ಹಾಕಿ ಅದಕ್ಕಾದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಮೊದಲಿಗೆ ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಹಾಗೆ ಆರೆಂಜ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಒಂದು 1/4 ಚಮಚ ಪೆಪ್ಪರ್ ಪೌಡರ್, ಹಾಗೆ ಒಂದು ಸ್ವಲ್ಪ ಓರಿಗೇನೋ ಅಥವಾ ಪಿಜ್ಜಾ ಸೀಸನಿಂಗ್, ಹಾಗೆ ಒಂದು 1/4 ಚಮಚ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಹಾಗೆ ರುಚಿಗೆ ತಕ್ಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೂಡಿಸಿ. ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ತುರಿದಿಟ್ಟಿರೋ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಒಲೆ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ. ನಾನಿವತ್ತು ಇಲ್ಲಿ ಜಾಪನೀಸ್ ಮಿಲ್ಕ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ವೀಟ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ ಅಥವಾ ಮಲ್ಟಿಗ್ರೇನ್ ಬ್ರೆಡ್ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಈ ಬ್ರೆಡ್ ಸ್ಲೈಸ್ಗೆ ಒಂದು ಸೈಡ್ಗೆ ಚೆನ್ನಾಗಿ ಗ್ರೀನ್ ಚಟ್ನಿನ ಸ್ಪ್ರೆಡ್ ಮಾಡಿ, ಅದಾದಮೇಲೆ ಈ ಪನ್ನೀರ್ ಮಿಕ್ಸ್ಚರ್ ತಣ್ಣಗಾಗಿದೆ ಅದನ್ನು ಸ್ಪ್ರೆಡ್ ಮಾಡಿ. ಈಗ ನಾನಿಲ್ಲಿ ಮೊಸರೆಲ್ಲ ಚೀಸ್ನ ತೊಗೊಂಡಿದ್ದೀನಿ. ನೀವು ಯಾವ ಚೀಸ್ ಬೇಕಾದರೂ ಯೂಸ್ ಮಾಡ್ಬೋದು. ಮೊಸರೆಲ್ಲ ಚೀಸ್ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಇನ್ನೊಂದು ಸ್ಲೈಸಿಂದ ಕವರ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ತವಾ ಮೇಲೆ ಸ್ವಲ್ಪ ಬಟರ್ ಹಾಕಿ ಎರಡೂ ಸೈಡು ರೋಸ್ಟ್ ಮಾಡಿದ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ವೆಜಿಟೇಬಲ್ ಚೀಸ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಇದು ಮಕ್ಕಳಿಗಂತೂ ಫೇವ್ರೇಟ್ ಆಗುತ್ತೆ, ಹಾಗೆ ನಿಮಗೂ ಸಹ ತುಂಬ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಗಿವ್ ಇಟ್ ಎ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. And I will see you in the next one. Thanks for watching.